ಸರ್ವ ಧರ್ಮಗಳ, ಸರ್ವ ಮತಗಳ, ಸರ್ವ ಸಂಪ್ರದಾಯಗಳ ಸಮನ್ವಯವನ್ನು ಸಾಧಿಸಿ ಇಡೀ ವಿಶ್ವಕ್ಕೆ ವಿಶ್ವಬಂಧುತ್ವ, ಭ್ರಾತೃತ್ವ, ಪ್ರೇಮ, ಸೌಹಾರ್ದದ ಉಪದೇಶವನ್ನು ನೀಡಿರುವ ಚತುರ್ಥ ದತ್ತಾವತಾರರಾದ ಸಕಲ ಮತಾಚಾರ್ಯರಾದ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ವಾರ್ಷಿಕ ಜಯಂತಿ ಮಹೋತ್ಸವ ಈ ಬರೋ ಬುಧವಾರ 11ನೇ ಡಿಸೆಂಬರ್ ಇಂದ ಪ್ರಾರಂಭವಾಗಲಿದೆ. ಮಾಣಿಕ್ ನಗರದ ದತ್ತ ಜಯಂತಿ ಉತ್ಸವ ಅಂದರೆ ಒಂದು ವಿಶೇಷವಾದ ಉತ್ಸವ. ಇದರಲ್ಲಿ ಜಾತಿ, ಮತ, ಪಂಥ, ಸಂಪ್ರದಾಯಗಳ ಭೇದವಿಲ್ಲದೆ ಜನರು ಶ್ರೀ ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿಗೆ ಬಂದು ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡಿತಾರೆ. ಯಾಕಂದರೆ ಮಾಣಿಕ್ ಪ್ರಭು ಮಹಾರಾಜರು ಅಂದರೆ ಸಕಲಮತಾಚಾರ್ಯರು. ಏಕಂ ಸದ್ವಿಪ್ರಾ ಬಹುಧಾ ವದಂತಿ, ಈ ಉಪನಿಷದ ತತ್ವದ ಮೇಲೆ ಆಧಾರಿತ, ಅದ್ವೈತ ತತ್ವದ ಮೇಲೆ ಆಧಾರಿತ ಸೌಹಾರ್ದದ, ಪ್ರೇಮದ, ಏಕತೆಯ ಸಂದೇಶವನ್ನು ಜಗಕ್ಕೆ ನೀಡಿದವರು. ಅವರ ಈ ಜಯಂತಿ ಮಹೋತ್ಸವ ಬರೋ 11ನೇ ಡಿಸೆಂಬರ್ಗೆ ಪ್ರಾರಂಭವಾಗಲಿದೆ. 11ನೇ ಡಿಸೆಂಬರ್ ಪ್ರಭುಗಳ ಪುಣ್ಯತಿಥಿ ಕಾರ್ಯಕ್ರಮ, ಅಂದರೆ ಅವತ್ತು ಪ್ರಭು ಮಹಾರಾಜರು ಮಹಾಸಮಾಧಿಯನ್ನು ಹೊಂದಿದ ದಿನ, ಗೀತಾ ಜಯಂತಿ. ಆ ದಿನದಂದು ಉತ್ಸವ ಪ್ರಾರಂಭವಾಗಿ 15ನೇ ಡಿಸೆಂಬರ್ ರವಿವಾರ ಪ್ರಭುಗಳ ಜಯಂತಿ ಮಹೋತ್ಸವ ಅಂದರೆ ಜನ್ಮೋತ್ಸವಕ್ಕೆ ಸಮಾಪನ ಆಗುತ್ತೆ. ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ದೇಶದ ವಿವಿಧೆಡೆಯಿಂದ ಸಂಗೀತಗಾರರು, ಪಂಡಿತರು, ಋತ್ವಿಜರು, ಶಾಸ್ತ್ರೀ ವಿದ್ವಾಂಸರು ಎಲ್ಲರೂ ಬಂದು ಪ್ರಭು ಮಹಾರಾಜರ ಸೇವೆಯನ್ನು ಮಾಡುತ್ತಾರೆ. ಈ ಜಯಂತಿ ಉತ್ಸವದ ವಿಶೇಷ ಅಂದರೆ ಅನ್ನದಾನ ಬಹಳ ವಿಶೇಷವಾಗಿ ಈ ಜಯಂತಿಯ ಎಲ್ಲ ದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರಲ್ಲಿ ಬಂದು ಪ್ರಭು ಮಹಾರಾಜರ ಆಶೀರ್ವಾದ, ಅನ್ನದಾನ, ಪ್ರಸಾದ ಪಡೆದರು. ಶಾಸ್ತ್ರಿಗಳು, ಜಂಗಮರು, ಫಕೀರರು, ಸಾಧುಗಳು, ಗೋಸಾವಿಗಳು ಸಹಸ್ರಾವಧಿ ಸಂಖ್ಯೆಯಲ್ಲಿ ಬಂದು ಮಹಾರಾಜರ ಆಶೀರ್ವಾದವನ್ನು ಪಡೆದು ಈ ದರ್ಬಾರ್ ಕಾರ್ಯಕ್ರಮ ಏನಾಗ್ತದಲ್ಲ, ಆ ದರ್ಬಾರ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಸಭೆ ಹಾಗೂ ಈ ದಾನದ ಕಾರ್ಯಕ್ರಮ. ಅಂದರೆ ಪ್ರಭು ಮಹಾರಾಜರ ಕಾಲದಿಂದ ಹಿಡಿದು ಈ 100 ವರ್ಷದ ಪರಂಪರೆ ಸಂಸ್ಥಾನದಲ್ಲಿ ಯಾರು ಯಾಚಕರಿರ್ತಾರೋ, ಯಾರು ಫಕೀರ್ ಇರ್ತಾರೋ, ಜಂಗಮ್ ಇರ್ತಾರೋ, ಗೋಸಾವಿಗಳು, ಬ್ರಾಹ್ಮಣರು, ವಿದ್ವಾಂಸರು ಎಲ್ಲರಿಗೂ ಪ್ರಭು ಮಹಾರಾಜರು ಸನ್ಮಾನ ನೀಡುತ್ತಿದ್ದರು. ಆ ಪರಂಪರೆ ಈ ಪೀಠದ ಆಚಾರ್ಯರು ನಿರಂತರವಾಗಿ 200 ವರ್ಷಗಳಲ್ಲಿ ಸಾಧಿಸಿಕೊಂಡು ಬಂದಿದ್ದಾರೆ. ಅದೇ ಪರಂಪರೆಯನ್ನು ಮುಂದೆ ನಡೆಸುತ್ತಾ ಪರಮ ಪೂಜ್ಯರಾದ ಶ್ರೀ ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರು ಕೂಡ ಈ 5 ದಿನಗಳಲ್ಲಿ ನಿರಂತರವಾಗಿ ದಾನದ ಕಾರ್ಯಕ್ರಮ, ಸಂಗೀತದ ಕಾರ್ಯಕ್ರಮ, ಅನ್ನದಾನದ ಕಾರ್ಯಕ್ರಮ ಹಾಗೂ ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿಯ ಮಹಾಪೂಜೆಯ ಕಾರ್ಯಕ್ರಮ ಈ ನಡೆಯಲಿದೆ. ನಾನು ಹೇಳೋದಿಷ್ಟೇ, ಪ್ರಭು ಮಹಾರಾಜರ ಜಯಂತಿ ಉತ್ಸವ ಅಂದರೆ ಸಮರಸತೆ, ಏಕಾತ್ಮತೆ, ವಿಶ್ವಬಂಧುತ್ವದ ಉತ್ಸವ. ಇದರಲ್ಲಿ ಎಲ್ಲರೂ ಬರ್ತಾರೆ, ಒಂದು ಭೇದ ಭಾವ ಏನೂ ಇಲ್ಲ. ಜಾತಿ, ಮತ, ಪಂಥ, ಧರ್ಮ ಯಾವುದೇ ಭೇದ ಇಲ್ಲದೆ, ಯಾಕಂದರೆ ಪ್ರಭು ಮಹಾರಾಜರು ಸಕಲ ಮತಾಚಾರ್ಯರು, ಎಲ್ಲರಿಗೆ ಶ್ರದ್ಧಾಸ್ಥಾನ ಅವರು. ಅವ್ರ ಉತ್ಸವಕ್ಕೆ ಎಲ್ಲರೂ ಬರಬೇಕು, ಈ ಉತ್ಸವಕ್ಕೆ ಸಫಲತೆಯನ್ನು ನೀಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.